ನಮ್ಮ ನಾಡಲ್ಲಿ ಈಗ ಬಹಳ ಪ್ರೀತಿಯಿಂದ ಪ್ರತಿಯೊಬ್ಬರು ಆಚರಿಸ್ತಾರೋ ಹಬ್ಬ ಅಂದ್ರೆ ದಸರಾ ಹಬ್ಬ. ಅದರಲ್ಲಿ ಲೈಟಿಂಗ್ ಆಗಿರೋ ಮೈಸೂರು ಪ್ಯಾಲೇಸ್ ನ ನೋಡಕ್ಕೆ ಪ್ರತಿಯೊಬ್ರು ಎಷ್ಟು ಆತುರದಿಂದ ಕಾಯ್ತಾ ಇರ್ತೀರಿ ಗೊತ್ತಿದೆ. ಅದೇ ರೀತಿ ಈ ಬಿಗ್ ಬಾಸ್ ಮನೆ ನೋಡೋದಕ್ಕೂ ಅಷ್ಟೇ ಕಾಯ್ತಾ ಇರ್ತೀರಾ. ನಿಮ್ಮೊಟ್ಟಿಗೆ ನಾನು ಕಾಯ್ತಾ ಇದ್ದೀನಿ. ನೋಡೋಣ. 3, 2, 1. Super. Love you. ಅರಮನೆ ಅಂತ ಹೇಳಿದ್ರು. ಇಲ್ಲಿ ಒರಿಜಿನಲ್ ಆಗಿ ಅರಮನೆ ಕ್ರಿಯೇಟ್ ಮಾಡ್ಬಿಟ್ಟಿದ್ರು. ಇದ್ರ ಹಿಂದೆ ಇರುವಂತಹ ಒಂದು ಇಂಟೆನ್ಷನ್ ಏನು ಅಂತ ನಮ್ಮ ವೀಕ್ಷಕರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಮ ಸುದೀಪ್ ಕನ್ನಡಿಗರು ವಿಶಾಲ ಮನಸ್ಸಿನವರು, ಪ್ರೀತಿ ವಿಶ್ವಾಸಕ್ಕೆ ಹೆಸರುವಾಸಿಗಳು. ಕಳೆದ 11 ಸೀಸನ್ಗಳಿಂದಲೂ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಅವರು ಕೊಂಡಾಡಿ ಮೆರೆಸಿದ್ದಾರೆ. ಕನ್ನಡಿಗರ ಇಷ್ಟು ವರ್ಷಗಳ ಸಡಗರಕ್ಕೆ ಕರುನಾಡಿನ ಸೌಂದರ್ಯವನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಕಸ್ತೂರಿ ಕನ್ನಡದ ಇಂಪು ಹಾಗೂ ಕರುನಾಡ ನೆಲದ ಕಂಪನ್ನು ಸಾರುವ ಈ ಮನೆಯನ್ನು ಕನ್ನಡಿಗರಿಗೆ ಕಾಣಿಕೆಯಾಗಿ ನೀಡಿ ಕೃತಜ್ಞತೆಯನ್ನು ಸಲ್ಲಿಸಲು ಬಿಗ್ ಬಾಸ್ ಬಯಸುತ್ತಾರೆ. ನೀವು ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ, ನಮ್ಮ ಜನಕ್ಕೆ ಅನ್ನೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಶುರು ಮಾಡ್ಕೊಳ್ಳಿ ಬಿಗ್ ಬಾಸ್. ಪ್ರೀತಿಯ ಕನ್ನಡಿಗರಿಗೆ ಇದು ಬಿಗ್ ಬಾಸ್ನ ಉಡುಗೊರೆ. ಹೊಸ ಚಿಗುರೋದು ಇದೆ. ನಾವ್ ಎಷ್ಟೇ ಬೆಳೆದ್ರು ನಮ್ಮ ಆಚಾರ ವಿಚಾರಗಳು ಬದಲಾಗಬಾರ್ದು, ಮರಿಬಾರ್ದು ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ಸುತ್ತೆ. ಇದನ್ನ ತಾವಿಲ್ಲಿ ಸಿಂಬಾಲಿಕ್ ಆಗಿ ಇಟ್ಟಿದ್ದೀರಾ ಅಂದ್ರೆ ಏನೋ ಕಾದಿದೆ. ನೋಡೋಣ. ಇಷ್ಟು ಸೀಸನ್ ಅಲ್ಲಿ ಒಬ್ರ ಮೇಲೊಬ್ರು ಗೂಬೆ ಕೂರ್ಸ್ಕೊಳ್ಳೋದೊಡಗಿನಿ ಬಿಗ್ ಬಾಸ್. ಆದ್ರೆ ತಾವು ಈ ಸಲ ಬೊಂಬೆ ಕೂರ್ಸಿದೆ. ಅದ್ರ ಚನ್ನಪಟ್ಟಣದ ಬೊಂಬೆ ಅದ್ಭುತವಾಗಿದೆ. ಒಂದು ನಿಮಿಷ. ಹುಲಿನ ಕೊಂದು ಹೊಯ್ಸಳ ರಾಜ ಆಗಿರೋ ಕಥೆ ಎಲ್ಲರಿಗೂ ಗೊತ್ತಿದೆ. ಅದ್ರೊಳಗಡೆ ಒಂದಿಷ್ಟು ನೆಗೆಟಿವಿಟಿ ಬರ್ತಿದೆ. ಅದನ್ನೆಲ್ಲ ಸಾಯಿಸಿದ್ರೆ ನಮ್ಮಲ್ಲಿ ಯಾರು ಬೇಕಾದ್ರೂ ಹೊಯ್ಸಳ ಆಗ್ಬೋದು. ಈ ಸೀಸನ್ ಅಲ್ಲಿ ಅಷ್ಟು ನೆಗೆಟಿವಿಟಿನ ಕೊಂದು ಹೊಯ್ಸಳ ಆಗುವಂತ ಆ ಒಬ್ಬ ಕಂಟೆಸ್ಟೆಂಟ್, ಅದೇ ಪ್ರಶ್ನೆ. ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್. ಸೀಸನ್ 12 ಕಂಟೆಸ್ಟೆಂಟ್ಸ್ ಹಾಗೂ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡುತ್ತಾರೆ. ಕಲ್ಲಿನ ರಥದಲ್ಲಿ ತಾಯಿಯ ವಿಗ್ರಹ ಚಂದ. ನಾವು ಕಂಟೆಸ್ಟೆಂಟ್ಸ್ ನ ಭೇಟಿಯಾಗುವಂತ ಒಂದು ಕಿಟಕಿ. ಇದು ಬಿಸಿ ಟಿವಿ.
ಅರಮನೆ ಮಾತ್ರ ಯಾಕೆ ಆನೆ ನುರ್ಲಿ ಅಂದ್ಬಿಟ್ಟು ನಮ್ಮ ಭೀಮನ್ನ ಎತ್ತಾಕ ಬಂದಾಗಿದೆಯಲ್ಲ ಅದಕ್ಕೆ. ಅಥವಾ ಈ ಕಂಟೆಸ್ಟೆಂಟ್ಸ್ ಮನೆ ಒಳಗಡೆ ಬಂದ್ರೆ ನಾನು ಆನೆ ನಾನ್ ಟೈಗರು ಅಂತ ಕಿತ್ತಾಡದೆ ಬೇಡ ಅಂತ ತಾವೇ ಆನೆ ಹುಲಿನೆಲ್ಲ ತಂದು ನಿಲ್ಸಾಗಿದೆ. ಇನ್ನೊಂದು ಬಿಗ್ ಬಾಸ್ ಈ ಕೇಳ್ಕೊಟ್ಟಿದ್ದೀನಿ, ಅಂಬಾರಿ ಹೊರ ನಮ್ಮ ಭೀಮ ಯಾರೇ ಕರೆದು ಸ್ಪಂದಿಸ್ತಾ ಇತ್ತಂತ. ಟ್ರೈ ಮಾಡ್ಲ ಭೀಮಾ? ಈ ಜಾಗದ ವಿಶೇಷತೆ ಏನಂದ್ರೆ ಪ್ರತಿ ಸೀಸನ್ ಇಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ಆಲ್ಮೋಸ್ಟ್ ಆಲ್ ಬಂದು ನಿಂತ್ಕೊಂಡು ಈ ಕರೀನ ನೋಡ್ಕೊಂಡು ಮಾತಾಡೋದು ಏನಂದ್ರೆ ನಾನು ಹಾಗೆ, ನಾನು ಹೀಗೆ, ನಾನು ಯಾಕೆ, ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ. ಬಹುಶಃ ಬಿಗ್ ಬಾಸ್ ಆ ಕಷ್ಟ ನೋಡಕ್ಕಾಗದೆ ಅವರಿಗೆ ಕಂಪನಿ ಇರ್ಲಿ ಅಂದ್ಬಿಟ್ಟು ದರ್ಪಣ ಸುಂದರಿಯ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಹುಷಾರು ಮೇಡಮ್, ಅವ್ರ ಮಾತು ಕೇಳಿ ಓಡಬಿಟ್ಟಾಗಲ್ಲ. ನಮ್ಮನ್ನೇ ಕೂಡ ಬಿಟ್ಟಿದ್ರಲ್ಲ ಬಿಗ್ ಬಾಸ್ ಫೋಟೋ ಹಾಕಿ. ಬಟ್ ಆಕ್ಚುಲಿ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ಅಲ್ಲಿ ಹೊರಗಡೆ ಹುಲಿ, ಆನೆ, ಸಿಂಹ ಏನೋ ಇದೆಯಾ ಬಿಗ್ ಬಾಸ್ ಇಲ್ಲಿ? ಮೆಟಾಫಾರಿಕ್ ಆಗಿ ಪ್ರತಿ ಪ್ರಾಣಿಗಳನ್ನ ತಂದು ನೀವೇ ಫಸ್ಟ್ ಕೂಡ ಬಿಟ್ಟಿದ್ದೀರಿ, ಬರೋ ಪ್ರಾಣಿಗಳನ್ನ ಬಿಟ್ಟು. ಫಸ್ಟ್ ಟೈಮ್ ಈ ಸೀಸನ್ ಅಲ್ಲಿ 2 ಬೆಡ್ರೂಮ್ ನೋಡ್ತಾ ಇದೀನಿ ಬಿಗ್ ಬಾಸ್. ಆ ಕಡೆ ಒಂದು ಈ ಕಡೆ ಒಂದು ಅರ್ಥ ಆಗಿಲ್ಲ. ಅದೇನಾರ ಲಕ್ಸುರಿ ಇರ್ಬೋದಾ? ಗೊರಕೆ ಹೊಡೆಯೋರಿಗೆ ಒಂದು ಡಿಪಾರ್ಟ್ಮೆಂಟ್, ಗೊರಕೆ ಹೊಡಿದಾರವ್ರಿಗೆ ಒಂದು ಡಿಪಾರ್ಟ್ಮೆಂಟ್, ಅರ್ಥ ಆಗ್ತಾ ಇಲ್ಲ. ಹೋಲಿ ಬಿಡಿ. ಬಟ್ ಒಂದು ಬಿಗ್ ಬಾಸ್ ಇಲ್ಲಿ 2 ಡೈನಿಂಗ್ ಟೇಬಲ್ ನೋಡ್ತಾ ಇದೀನಿ ನಾನು, ಅಲ್ಲೊಂದು ಇಲ್ಲೊಂದು. ಯಾಕೆ ಬಿಗ್ ಬಾಸ್ ಇದು? ತಾವಿಟ್ಟಿದ್ದೀರಾ ಅಂದ್ರೆ ಏನೋ ಇಡಕ್ಕೆ ರೆಡಿ ಆಗಿದ್ದೀರಿ. ನಾವು ನೋಡೋಣ ಬಿಡಿ. ನೈಸ್. ಕಿಚನ್, ದ ಪವರ್ ಸೆಂಟರ್ ಆಫ್ ದ ಹೌಸ್. ಆಕ್ಚುಲಿ 11 ಸೀಸನ್ ಅನ್ನು ತಾವು ನೋಡ್ಕೊಂಡ್ ಬಂದಿರ್ತೀವಿ. ಇಲ್ಲಿ ಯಾರು ಕಾರ್ಬಾರ್ ನಡೆಯುತ್ತೋ ಇಡೀ ಸೀಸನ್ ಅವ್ರದೇ ದರ್ಬಾರ್. ಬಟ್ ಒಂದೇನಂದ್ರೆ ಇಲ್ಲಿ ಅಡ್ಗೆಕಿನ ಮನಸ್ಸು ಸೀದೋಗೋದು ಜಾಸ್ತಿ. ಈ ಸೀಸನ್ ನಲ್ಲಿ ಏನಾಗುತ್ತೆ ಅಥವಾ ವಿಭಿನ್ನವಾಗಿ ಏನಾರು ಆಗುತ್ತಾ, ಬೇರೆ ಏನಾರು ನಡೆಯುತ್ತಾ ನೋಡೋಣ. ಪವರ್ ಸೆಂಟರ್. ಕಾಡು ಕರುನಾಡು ಒಂದೇ ಕಡೆ, ಒಳ್ಳೆ ಕಾನ್ಸೆಪ್ಟ್ ಬಿಗ್ ಬಾಸ್. ಅಂದ್ರೆ ಫೋನ್ ಕಾಲೇ ಬರ್ದಾರೋ ಈ ಮನೆಯಲ್ಲಿ ಅಟ್ಲೀಸ್ಟ್ ನೇಚರ್ ಕಾಲ್ ತುಂಬಾ ಚೆನ್ನಾಗಾಗ್ಲಿ ಅಂದ್ಬಿಟ್ಟು ಬಹಳ ಚೆನ್ನಾಗಿ ಏರ್ಪಡಿಸಿದ್ರಿ. ಹುಡುಗರಿಗೆಲ್ಲ ಒಂದು ಕಿವಿ ಮಾತು, ಗಿಡಗಳು ಇಲ್ಲೇ ಇದೆ ಅಂತ ಇಲ್ಲೇ ಹುಯ್ದ್ಬಿಟ್ರ ಕಾಯ್ರಿ. ಪವರ್ ನಮ್ ಕೈಲಿದೆ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಆಟ ಆಡ್ಬೋದು ಅನ್ಕೊಳ್ಳೋರಿಗೆ ಬಾಸು ಕಿವಿ ಹಿಂದಿ ಐ ಆಮ್ ಆಲ್ವೇಸ್ ವಾಚಿಂಗ್ ಅಂತ ಹೇಳ್ತಾರೆ. ಕನ್ಫೆಷನ್. ಹೆಡ್ಫೋನ್ ಸಾರಿ. ಸುದೀಪ್, ಈ ಕನ್ನಡದ ಮನೆ ನಿಮಗೆ ಹಿಡಿಸ್ತೆ? ಅದ್ಭುತವಾಗಿದೆ ಬಿಗ್ ಬಾಸ್. ನಮ್ಮ ಹೆಮ್ಮೆಯ ರೂವಾರಿಗಳಾದ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಶುಭವಾಗಲಿ. ನಿಮಗೂ ಒಳ್ಳೇದಾಗ್ಲಿ ಬಿಗ್ ಬಾಸ್. ಬರೋ ಪ್ರತಿ ಕಂಟೆಸ್ಟೆಂಟ್ ಒಳ್ಳೇದಾಗ್ಲಿ, ವಾಹಿನಿ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಒಟ್ಟಾರೆ ಮನೆ ನನಗೆ ತುಂಬಾ ಇಷ್ಟ ಆಯ್ತು ಬಿಗ್ ಬಾಸ್. ಬಟ್ ಒಂದು ಅಬ್ಸರ್ವ್ ಮಾಡಿದೆ ನಾನು, ಅಲ್ಲಿ ನಿವ್ಯಾ ಕಾರ್ನರ್ ಇದೆ, ಇಲ್ಲಿ ಬ್ಯಾಲ್ಕನಿಗೆ ಹೋಗೋದಕ್ಕೆ ಈಕೋ ಪ್ಲಾನೆಟ್ ಎಲಿವೇಟರ್ಸ್ ಇದೆ, ಆ ಕಡೆ ಒಂದು ಏಷ್ಯನ್ ಪೇಂಟ್ ಝೋನೇ ಕ್ರಿಯೇಟ್ ಮಾಡಿದೀವಿ. ಆದ್ರೆ ಸೆರೆಮನಿಯಲ್ಲಿ ಬಿಗ್ ಬಾಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಅದೆಲ್ಲೂ ಕಾಣಿಸ್ದೆ ಏನೋ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ ತಾವು. ಅಂದ್ರೆ ಏನೋ ಇದೆ ಬರೋರಿಗೆ. ಒಂದಂತೂ ಹೇಳ್ಬೋದೆ, ಇತಿಹಾಸನ ನಾವು ಕೆದಕಿ ನೋಡಿದಾಗ ಒಂದು ಅರಮನೆನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೋ ಯುದ್ಧಗಳು ನಡೆದೋಗಿದೆ. ಈ ಅರಮನೆಯಲ್ಲಿ ತಮ್ಮನ್ನು ತಾವು ಉಳಿಸ್ಕೊಳ್ಳೋದಕ್ಕೆ ಬಹಳ ಯುದ್ಧ ನಡೆಯಲಿದೆ. ಒಟ್ಟಾರೆ ನಮ್ಮ ನಾಡಿಗೆ ದಸರಾ ಹಬ್ಬ ಶುರು ಆಗಿ 1 ವಾರ ಆಯ್ತು. ಇಲ್ಲಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಹಬ್ಬ ಇವಾಗ.
ಸೀಸನ್ 12ಕ್ಕೆ ಕಾಲಿಡೋಕ್ಕಿಂತ ಮುಂಚೆ ಈ ನಿಮ್ಮ ಕಿಚನ್ ಇಂದ ಬರೋ ಎಲ್ಲಾ ಕಂಟೆಸ್ಟೆಂಟ್ಸ್ ಗೆ, ನಮ್ಮ ಪರದೆ ಹಿಂದೆ ವರ್ಕ್ ಮಾಡ್ತಾ ಇರುವಂತ ನಮ್ಮ ತಂಡಕ್ಕೆ, ನಮ್ಮ ಕಲರ್ಸ್ ವಾಹಿನಿಗೆ, ಪ್ರತಿಯೊಬ್ಬರಿಗೂ ಆಲ್ ಬೆಸ್ಟ್. ಇವತ್ತು ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್ ಇದೆ, 100 CR ಡಾಗ್ ಸರ್. 100 ಕೋಟಿ.